ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತಿನ ಡೇ ಸ್ವಲ್ಪ ಲೇಟಾಗೇ ಶುರುವಾಯಿತು. ಯಾಕಪ್ಪ ಅಂತೀರಾ, ಗ್ರಹಣದ ಎಫೆಕ್ಟು. ಆ್ಯಕ್ಚುಲಿ ನಿನ್ನೆ ಚಂದ್ರಗ್ರಹಣ ಇದ್ದಿದ್ದರಿಂದ ಗ್ರಹಣ ಮುಗ್ದಿದ ತಕ್ಷಣ ಫಸ್ಟು ನಮ್ಮ ಪುಟಾಣಿಗೆ ಸ್ನಾನ ಮಾಡಿಸಿ ಟೆರೆಸ್ ಮೇಲಿಂದ ಕೆಳಗಡೆವರೆಗೂ ವಾಶ್ ಮಾಡಿ, ಮೇಲೆ ಕ್ಲೀನ್ ಮಾಡಿ, ಮತ್ತು ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ, ಹೊರಗಡೆ ಎಲ್ಲ ಗುಡಿಸಿ ರಂಗೋಲಿ ಹಾಕೋಷ್ಟೊತ್ತಿಗೆ ಸಾಕಾಗೋಯ್ತು. ಇನ್ನು ನನಗೆ ಪೀರಿಯಡ್ಸ್ ಇದ್ದಿದ್ದರಿಂದ ನಾನು ದೇವರ ಸಾಮಾನು ಏನೂ ಮುಟ್ಟಕ್ಕೆ ಹೋಗಲಿಲ್ಲ. ಅಮ್ಮ ದೇವರ ಸಾಮಾನೆಲ್ಲ ತೊಳೆದು ನಿಧಾನಕ್ಕೆ ಆಮೆ ಥರ ಕೆಲಸ ಮಾಡ್ತಾರೆ ಅವರು ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡಿ ಅವರು ಸ್ನಾನ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ 10:50 ಆಗೋಗ್ಬಿಟ್ಟಿತ್ತು. ನಾನು ಸ್ನಾನ ಮಾಡಿಕೊಂಡು ಎಲ್ಲ ಕೆಲಸ ಮಾಡಿ ಅಡುಗೆ ಕೂಡ ಮಾಡಿಬಿಟ್ಟಿದ್ದೀನಿ. ತುಂಬಾ ಹಶ್ವಾಗ್ತಿತ್ತು. ಪೂಜೆ ಆಗದಿರೋ ಊಟ ತಿನ್ನಬಾರ್ದು ಅಲ್ಲ, ಅದಕ್ಕೆ ಕಾಯ್ತಿದ್ದೆ. ಬಟ್ ಫಸ್ಟು ನಮ್ಮ ಪುಟಾಣಿಗೆ ಫೀಡ್ ಮಾಡಿಸ್ಬಿಟ್ಟಿದ್ದೆ. ಸೊ ಡಿನ್ನರ್ಗೆ ಬಂದು ಪುಳಿಯೋಗರೆನೂ ಪಕೋಡ ಮಾಡಿದ್ದೆ. ಇನ್ನು ಅರ್ಜೆಂಟಾಗಿ ಏನಪ್ಪ ಮಾಡೋದು ಅಂತ ಚಿನ್ನುಗೆ ಬೇರೆ ತುಂಬ ಹಶ್ವಾಗ್ತಿದೆ ಕಣೆ ಅಂತ ಇದ್ರು. ಅವ್ರ ಪೂಜೆ ಆಗೋವರೆಗೂ ನಿಲ್ಲಲ್ಲ. ಸೊ ಅದಕ್ಕೆ ಅರ್ಜೆಂಟಾಗಿ ಪುಳಿಯೋಗರೆ ಮಾಡಿಬಿಟ್ಟು ಪಕೋಡ ಮಾಡಿಕೊಟ್ಟೆ. ಅವ್ರು ತಿಂದುಬಿಟ್ರು. ಬಟ್ ಅಮ್ಮ ಪೂಜೆ ಯಾವಾಗ ಮುಗಿಸ್ತಾರಪ್ಪ ಅಂತ ಕಾಯ್ತಿದ್ದೆ ನಾನು. ಸೀರಿಯಸ್ಲಿ 11 ಆಗಿದೆ, ನಾವು ಇನ್ನೂ ಡಿನ್ನರೇ ಮುಗಿಸಿರಲಿಲ್ಲ. ಆಮೇಲೆ ಅಮ್ಮನ ಹತ್ರ ಕೇಳಿದೆ, ಯಾಕಮ್ಮ ಇಷ್ಟು ನಿಧಾನಕ್ಕೆ ಪೂಜೆ ಮಾಡ್ತೀಯ ಅಂತ. ನನ್ನ ಮನಸ್ಸು ತಾಳ್ಮೆಯಿಂದನೇ ಪೂಜೆ ಮಾಡೋದು, ಅರ್ಜೆನ್ಸಿ ಎಲ್ಲ ಇರಲ್ಲ ಅಂತ. ಬಟ್ ಆ ಥರ ಒಂದು ಮೈಂಡ್ಸೆಟ್ಟು ನಮಗೆ ಈಗಿನ ಮಾಮ್ಸ್ಗೆ ಇರೋದಿಲ್ಲ. ಸೀರಿಯಸ್ಲಿ ಎಲ್ಲ ಕೆಲಸನೂ ಸ್ವಲ್ಪ ತರಾತುರಿಲೇ ಮಾಡೋ ಥರ ಇರ್ತೀವಿ ನಾವು. ಅಮ್ಮ ಅಷ್ಟೊತ್ತಲ್ಲಿ ನಾನು ಹೂ ಕಟ್ಬಿಟ್ಟು ದೇವ್ರಿಗೆ ಇಡ್ತೀನಿ ಅಂದರು. ಇವಾಗಲೇ 10:30 11 ಆಗ್ತಿದೆ. ಇನ್ನು ನೀನೇನಾದರೂ ಹೂ ಕಟ್ಬಿಟ್ಟು ಪೂಜೆ ಮಾಡೋಷ್ಟೊತ್ತಿಗೆ 12 ಗಂಟೆ 1 ಗಂಟೆನೇ ಆಗುತ್ತೆ. ಒಂದು ಹೂ ಇಟ್ಟು ಪೂಜೆ ಮಾಡಿ ಮಮ್ಮಿ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಅದಾದಮೇಲೆ ಅವರು ಬೇಗ ಪೂಜೆ ಮುಗಿಸಿ ಬಂದರು. ಆ್ಯಕ್ಚುಲಿ ಈ ರೀತಿಯಾಗಿ ಗ್ರಹಣದ ಸಮಯದಲ್ಲಿ ಯಾಕೆ ನಾವು ಊಟ ತಿನ್ನಬಾರ್ದು ಅಥವಾ ಗ್ರಹಣ ಮುಗಿದ ಮೇಲೆ ಮನೆ ಕ್ಲೀನ್ ಮಾಡಬೇಕು, ಸ್ನಾನ ಮಾಡಬೇಕು, ಆ ಥರ ಎಲ್ಲ ಹೇಳ್ತಾರೆ ಅಲ್ವಾ. ಅದರಿಂದ ಸೈಂಟಿಫಿಕ್ ಮತ್ತು ಹೈಜೀನ್ ರೀಸನ್ ಕೂಡ ಇದೆ. ಗ್ರಹಣದ ಟೈಮಲ್ಲಿ ಸೂರ್ಯನ ಅಥವಾ ಚಂದ್ರನ ಕಿರಣಗಳಿರುತ್ತಲ್ವ, ಅದು ಭೂಮಿಗೆ ತಲುಪೋದ್ರಲ್ಲಿ ವ್ಯತ್ಯಯ ಆಗುತ್ತೆ. ಇದರಿಂದ ವಾತಾವರಣದಲ್ಲಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸು ಮತ್ತು ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ತುಂಬ ಬೇಗ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಕಂದ ಯಾವುದು ನಡಿ, ಯಾವ್ದು ಬೇಕು? ಏನದು ಅಲ್ಲಿರೋದು? ಕೀ ಬೇಕಾ? ಏನಕ್ಕೆ ಕಂದ ಅದು? ಇನ್ನು ಗ್ರಹಣದ ಟೈಮಲ್ಲಿ ಊಟ ಮತ್ತು ನೀರಲ್ಲಿ ಆದಷ್ಟು ಬೇಗ ಬ್ಯಾಕ್ಟೀರಿಯಾಸು ಫಾರ್ಮ್ ಆಗೋ ಅಂಥ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನಾವು ಹಳೆ ಊಟನ ತೆಗ್ದಾಕ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆದು ಹೊಸ ಅಡುಗೆ ಮಾಡಿಕೊಂಡು ಆರೋಗ್ಯದ ದೃಷ್ಟಿಯಲ್ಲಿ ತಿನ್ನೋದು ತುಂಬಾ ಒಳ್ಳೆಯದು. ಇನ್ನು ರಿಲಿಜಿಯಸ್ಸು ಮತ್ತು ಸ್ಪಿರಿಚುವಲ್ ರೀಸನ್ ಇದ್ರ ಹಿಂದೆ ಏನಿದೆ ಅಂತ ಹೇಳಿದ್ರೆ, ಗ್ರಹಣದ ಟೈಮಲ್ಲಿ ನಾವು ಸೂತ್ಕದ ಕಾಲ ಅಂತ ಕರಿತೀವಿ ಅಲ್ವಾ. ಈ ಟೈಮಲ್ಲಿ ವಾತಾವರಣದಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮನೇನ ನಾವು ಕ್ಲೀನ್ ಮಾಡಿ ನಕಾರಾತ್ಮಕವಾಗಿರುವಂಥ ಶಕ್ತಿನ ದೂರ ಮಾಡಬೇಕು ಮತ್ತು ಪಾಸಿಟಿವ್ ಎನರ್ಜಿನ ವೆಲ್ಕಮ್ ಮಾಡಬೇಕು ಅಂದರೆ ಈ ರೀತಿ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಗ್ರಹಣ ಮುಗಿದ ಮೇಲೆ ನಾವು ಸ್ನಾನ ಮಾಡೋದು ಕೂಡ ನಮ್ಮ ಬಾಡಿನ ಮತ್ತು ಮನಸ್ಸನ್ನ ಪ್ಯೂರಿಫೈ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದೊಂದು ಹೊಸ ಆರಂಭದ ಸಂಕೇತ. ಆ್ಯಕ್ಚುಲಿ ಈ ರೀತಿ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಮಾತ್ರನೇ ಇದನ್ನು ಫಾಲೋ ಮಾಡಲ್ಲ. ಎಕ್ಸಾಕ್ಟಾಗಿ ಗ್ರಹಣ ಮುಗಿದ್ಮೇಲೆ ಎಲ್ಲರ ಮನೆಯಲ್ಲೂ ಅಷ್ಟೇ ನಮ್ಮ ಏರಿಯಲ್ಲಿ ಕಂಪ್ಲೀಟಾಗಿ ಮನೆಯಿಂದ ಆಚೆ ಹೊರಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡೋ ಅಂಥ ಸದ್ದು ಕೇಳಿಸ್ತಾ ಇತ್ತು. ಎಲ್ಲರೂ ಕಸ ಗುಡಿಸಿ ಆಚೆ ರಂಗೋಲಿ ಹಾಕ್ತಾಯಿದ್ರು. ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು. ಯುನೈಟೆಡ್ ಇಂಡಿಯಾ ಥರ ಎಲ್ಲರೂ ಒಂದೇ ರೀತಿಯಾಗಿರುವಂಥ ಟ್ರೆಡಿಷನ್ಸ್ನ ಫಾಲೋ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ನೋಡೋಕೇನೆ.
ಆ್ಯಕ್ಚುಲಿ ನಮ್ಮ ಶಿಲ್ಪನ ಬರ್ಡೇದು ಗಿಫ್ಟ್ಸು ಪೆಂಡಿಂಗ್ ಇತ್ತು. ಹಾಗೇನೇ ಅವಳ ಬರ್ಡೇಗೆ ಮೀಟ್ ಆಗೋಕ್ಕಾಗೇ ಇರಲಿಲ್ಲ. ಇನ್ನೂ ಒಂದು ವಾರ ಮೇಲೆ ಆಗೋಗ್ಬಿಟ್ಟಿತ್ತು ಬರ್ಡೇ ಆಗಿ. ಸೊ ಇನ್ನು ಗಿಫ್ಟ್ನ ತಲುಪ್ಸೋಕ್ಕಾಗಿಲ್ಲ ಅಂದರೆ ವರ್ಷನೇ ಆಗಿಬಿಡುತ್ತೆ ಅಂತ ಹೇಳಿ ಇವತ್ತು ಹೆಂಗಾದರೂ ಆ ಗಿಫ್ಟ್ನ ಅವಳಿಗೆ ತಲುಪಿಸ್ಲೇಬೇಕು ಅಂತ ಹೇಳಿ ಅವ್ರ ಮನೆಗೆ ಹೋಗಿದ್ವಿ. ಅವಳಿಗೆ ಫಸ್ಟೇ ಹೇಳಿದ್ದೆ ನಾನು ಬರ್ತಾಯಿದ್ದೀವಿ ಅಂತ. ಸೊ ಅಮ್ಮ ನಮಗೋಸ್ಕರ ಲಂಚ್ ಕೂಡ ಪ್ರಿಪೇರ್ ಮಾಡಿದರು. ಆ್ಯಕ್ಚುಲಿ ಅದು ಲಂಚ್ ಎಲ್ಲ ಡಂಚ್ ಆಗೋಯ್ತು. ಆಲ್ಮೋಸ್ಟ್ 5 o'clock ಆಗಿಬಿಟ್ಟಿತ್ತು ನಾವು ಊಟ ಮುಗಿಸೋಷ್ಟೊತ್ತಿಗೆ. ಅಂದರೆ ಅದು ಆರಾಮಾಗಿ ನಿಧಾನವಾಗಿ ಕೂತ್ಕೊಂಡು ಮಾತಾಡ್ತಾ ಆಮೇಲೆ ಊಟ ತಿಂದ್ವಿ. ತುಂಬಾ ಯಮ್ಮಿಯಾಗಿರೋವಂಥ ಅಡುಗೆ ಮಾಡಿದರು ಅಮ್ಮ. ತುಂಬ ಖುಷಿಯಾಯಿತು. ಸುಮಾರು ವರ್ಷದ ಹಿಂದ್ಗಡೆ ಅವರ ಕೈ ರುಚಿ ನೋಡಿದ್ದು. ನಾನು ಆಫೀಸ್ಗೆ ಹೋಗೋವಾಗ ಅಥವಾ ಕಾಲೇಜಲ್ಲಿರೋವಾಗ ಅಮ್ಮ ಮಾಡಿರೋವಂಥ ಅಡುಗೆಗಳನ್ನ ತೊಗೊಂಬರ್ತಿದ್ಲವಳು. ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಅದು. ನಾನು ಯೂಸ್ ಮಾಡೋದಾ? ಇಲ್ಲ. ನಂದು ನಿಂದು ಫ್ರೆಂಡ್ಶಿಪ್ನ ಏನಕ್ಕೆ ಕಂಪೇರ್ ಮಾಡ್ತೀಯ ಹೇಳು. ನಾನು ಒಂದು ಪ್ರೀಶಿಯಸ್ ಥಿಂಗ್ಗೆ ನಾನು ಕಂಪೇರ್ ಮಾಡಿದ್ದೀನಿ ಆಲ್ರೆಡಿ. ಇಲ್ಲ ಹಾಗಂದ್ರೆ ಅದಕ್ಕೂ ಕಂಪೇರ್ ಮಾಡೋದು. ಕಾಸು ಇರ್ತಾಯಿ ಫಸ್ಟ್ ಮೇನ್ ಕಾಸು ಇರ್ತಾಯಿ. ಚಿಕ್ಕಿ ಬರ್ ಮುಂಚೆ ಬರ್ ಚಿಕ್ಕಿ ಮುಂಚೆ ಗೊತ್ತಾಗ್ತಿಲ್ಲ ನನಗೆ. ಓಕೆ, ಒಂದು ಪ್ರೀಶಿಯಸ್ ಥಿಂಗ್ಗೆ ನೀನು ನಮ್ಮ ಫ್ರೆಂಡ್ಶಿಪ್ನ ಕಂಪೇರ್ ಮಾಡ್ಬೇಕಂದ್ರೆ ಏನು ಕಂಪೇರ್ ಮಾಡ್ತೀಯ? ಕಂಪ್ಯಾರಿಸನ್ ಗೋಲ್ಡು, ಪ್ಲಾಟಿನಮ್ಮು, ಸಿಲ್ವರು, ಡೈಮಂಡು ಆ ಥರದ್ರಲ್ಲಿ ಹೇಳಲೇಬೇಕಾ? ಹೇಳು. ಡೈಮಂಡ್ ಅಂತೂ ಅಲ್ಲ ಅದು. ಸರಿ, ಪ್ಲಾಟಿನಮ್ ಅಂತೂ ಇರೋದೇ ಇಲ್ಲ ಅಲ್ವಾ? ಇಲ್ಲಲ್ವಾ? ಅದು ಇದಾರಮ್ಮ ಇದು ಡಿಶ್ ಪನ್ನಮ್ಮ ಡಿಚ್ಕೆ ಮಮ್ಮಿ ಡಿಚ್ಕೆ ನಾನು ಯೂಸ್ ಮಾಡೋದಲ್ಲ. ಅಲ್ವಾ? ಅಲ್ಲ. ಓಪನ್ ಮಾಡು. ಗೋಲ್ಡಾ? ಅಲ್ಲ. ಅಯ್ಯೋ ಅಷ್ಟೊಂದು ರಿಚ್ ಅಲ್ಲ. ಮುತ್ತು. ಕಪ್ಪೆ ಚಿಪ್ಪಲ್ಲಿರೋ ಮುತ್ತು. ನಮ್ಮ ಫ್ರೆಂಡ್ಶಿಪ್. ಅದು ಜಾಮಿಟ್ರಿ ಬಾಕ್ಸ್. ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇರೋದು. ಕ್ಯೂರಿಯಸ್ ಆಗಿದ್ದೀರಲ್ಲ ಏನು ಅಂತ. ಮಾದೆ ಅಲ್ಲ. ನಂಗೂ ಗೊತ್ತಿಲ್ಲ ಹೆಂಗ್ ಓಪನ್ ಮಾಡೋದು ಅಂತ. ಸೊ ಅದಕ್ಕೆ ನಾನು ಹೆಲ್ಪ್ ಮಾಡ್ತಾ ಇಲ್ಲ. ಏನಿದೆ ವಿಶ್ವ? ಆ ವಿಶ್ನ ಹಂಗೆ ಫುಲ್ ಮಾಡು ಅದನ್ನ. ಇರುತ್ತೆ. ಓಪನ್ ಮಾಡು. ಹಂಗೆ ಫುಲ್ ಮಾಡು ಬೆರಳು ಹಾಕದ್ರೊಳಗೆ. ಏನಾಗಲ್ಲ ಹಂಗಲ್ವೇ ಹಿಂಗ ಅದ್ರೊಳಗೆ ಫುಲ್ ಹಂಗ ಮೇಲೆ ಫುಲ್ ಮಾಡು. ಹಿಂಗ ಹಂಗೆ ಮಾಡು ಮಾಡು. ಬಂತಾ? ಫಸ್ಟ್ ಹಂಗ್ ಮಾಡ್ಬಿಟ್ಟು ಹಂಗ್ ಫುಲ್ ಮಾಡ್ ಮೇಲೆ ಫುಲ್ ಮಾಡು. ನಿಜ ಕಪ್ಪೆ ಚಿಪ್ಪಿ ಕಣಮ್ಮ. ಹೀಗೆ ಓಪನ್ ಮಾಡ್ಲಾ? ಬರ್ತಿಲ್ವಾ? ಅಯ್ಯೋ ಹೊಡೆದೈತಲ್ಲೇ. ನನ್ನ ಮುತ್ತಿನಂಥ ಫ್ರೆಂಡಿಗೆ ಮುತ್ತೆ ಗಿಫ್ಟಾಗಿ ಕೊಡಬೇಕು ಅಂತ ಹೇಳಿ ಈ ಕಪ್ಪೆ ಚಿಪ್ಪನ್ನ ಗಿಫ್ಟಾಗಿ ಕೊಟ್ಟೆ. ಸಖತ್ ಕ್ಯೂರಿಯಸ್ ಆಗಿತ್ತಿದ್ದು. ಆ್ಯಕ್ಚುಲಿ ಈ ಗಿಫ್ಟು ತುಂಬಾ ಕ್ಯೂರಿಯಾಸಿಟಿನ ಇನ್ಕ್ರೀಸ್ ಮಾಡ್ತು ನಮಗೆ. ನನಗೆ ಕಪ್ಪೆ ಚಿಪ್ಪು ನಿಜವಾಗ್ಲೂ ಯಾವತ್ತೂ ನಾನು ನೋಡಿರಲಿಲ್ಲ. ಅವಳಿಗಂತೂ ತುಂಬಾ ಖುಷಿ ಆಯಿತು. ನನಗೂ ಅಷ್ಟೇ ತುಂಬಾ ಕ್ಯೂರಿಯಸ್ ಆಗಿತ್ತು ಈ ಗಿಫ್ಟು ಓಪನ್ ಮಾಡೋವರೆಗೂ. ಎಲ್ಲರೂ ಅದನ್ನೇ ನೋಡ್ಕೊಂಡು ಕೂತಿದ್ವಿ. ಆ್ಯಕ್ಚುಲಿ ಅದು ತುಂಬ ಟೈಟ್ ಇದ್ದಿದ್ದರಿಂದ ತೆಗಿಯೋಕ್ಕಾಗಲಿಲ್ಲ. ಬಟ್ ಲಾಸ್ಟಲ್ಲಿ ಹೆಂಗೋ ತೆಗೆದ್ಲು. ಬಟ್ ಒಳಗಡೆ ಫ್ಲೆಶು ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ. ಇಲ್ಲಾಂದರೆ ಅದು ಫ್ಲೆಶ್ ಒಳಗಡೆನೇ ಇರುತ್ತೆ ಅದು. ಇದೀಗ ಟ್ರೆಂಡಿಂಗಲ್ಲಿದೆ ಗಿಫ್ಟು. ಯಾರಿಗಾದ್ರೂ ನೀವು ಈ ರೀತಿ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸರ್ಪ್ರೈಸ್ ಮಾಡ್ಬೋದು. ಇದರಲ್ಲಿ ಒಂದು ವಿಶ್ ಕಾರ್ಡ್ ಬರುತ್ತೆ. ಅದರಲ್ಲಿ
ಏನದು ಮೆನ್ಷನ್ ಮಾಡಿರ್ತಾರೆ. ಫಸ್ಟೇ ನಾವು ಓಪನ್ ಮಾಡೋದಕ್ಕೆ ಮೊದಲು ಏನು ವಿಶ್ ಟ್ರೂ ಆಗಬೇಕು ಅಂತ ನೆನೆಸ್ಕೊಂಡು ಓಪನ್ ಮಾಡಬೇಕು ಅಂತ. ಅದಾದಮೇಲೆ ಇಯರಿಂಗು ಮತ್ತು ರಿಂಗು ಮತ್ತು ಚೈನ್ ಕೂಡ ಕೊಟ್ಟಿರ್ತಾರೆ. ಚೈನಲ್ಲಿ ಒಂದು ಡಾಲರ್ ಲಾಕೆಟ್ ಥರ ಇರುತ್ತೆ. ಅದನ್ನು ಓಪನ್ ಮಾಡಿ ಈ ಪರ್ಲ್ನ ಅದರೊಳಗಡೆ ಪ್ಲೇಸ್ ಮಾಡಿಕೊಂಡು ಹಾಕ್ಕೊಳ್ಳೋದು. ತುಂಬ ಅಂದರೆ ತುಂಬಾ ಕ್ಯೂಟಾಗಿದೆ. ಅಂದರೆ ನಿಮ್ಮ ಲವ್ಡ್ ಒನ್ಸ್ಗೆ ಯಾರಿಗೆ ಬೇಕಾದರೂ ಕೊಡ್ಬೋದು ಇದನ್ನು. ನಿಮ್ಮ ಎಸ್ಪೆಷಲಿ ಬಾಯ್ ಫ್ರೆಂಡ್ಸ್ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಗರ್ಲ್ ಫ್ರೆಂಡ್ಸಿಗೆ ಕೊಡೋದಕ್ಕೆ, ಅಥವಾ ತಂಗಿರಿಗೆ, ಫ್ರೆಂಡ್ಸ್ಗೆ, ಅಕ್ಕಂದಿರಿಗೆ ಯಾರಿಗೆ ಬೇಕಾದರೂ ಗಿಫ್ಟ್ ಮಾಡ್ಬೋದು. ಅದು ಒಂಥರ ಕ್ಯೂರಿಯಾಸಿಟಿನ ಜಾಸ್ತಿ ಮಾಡುತ್ತೆ. ಅದನ್ನು ಓಪನ್ ಮಾಡಿದ್ಮೇಲೆ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು. ರಿಯಲ್ ಆಗಿರೋವಂಥ ಕಪ್ಪೆ ಚಿಪ್ ಒಳಗಡೆನೆ ಅದನ್ನು ಇಟ್ಟಿದ್ದಾರೆ ಅಂತ. ಆ ಫ್ಲೆಶ್ ಕೂಡ ಹಂಗೆ ಕಾಣಿಸುತ್ತೆ ಅದರಲ್ಲಿ. ಎಷ್ಟೆಲ್ಲ ಥಾಟ್ಫುಲ್ಲಾಗಿ ಯೋಚನೆ ಮಾಡಿದ್ದಾರೆ ನೋಡಿ. ಇನ್ನು ಅದ್ರ ಜೊತೆ 2 ಪೇರ್ ಆಫ್ ಡ್ರೆಸ್ನ ಗಿಫ್ಟ್ ಮಾಡಿದ್ದೆ. ಒಂದು ಗ್ರೀನು, ಇನ್ನೊಂದು ಲೈಟ್ ಮರೂನು. ಅವಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಅಷ್ಟು ದಿನ ಆದಮೇಲೆ ಮತ್ತೆ ವಾಪಸ್ಸು ಅವ್ರ ಮನೆಗೆ ಹೋಗಿದ್ದು ಸಖತ್ ಖುಷಿ ಆಯಿತು ನನಗೆ. ಅಂದರೆ ಆಗಾಗ ಮೀಟ್ ಮಾಡ್ತಿರ್ತೀವಿ, ಬಟ್ ಅಮ್ಮನ ಮನೆಗೆ ಹೋಗಿದ್ದು ಇವತ್ತೇ ತುಂಬ ದಿವಸ ಆದಮೇಲೆ. ಇನ್ನು ಅಮ್ಮ ಕೂಡ ತುಂಬ ದಿವಸದಿಂದ ನಮ್ಮಮ್ಮನ ಅವ್ರ ಮನೆಗೆ ಕರ್ಕೊಂಬರೋದಕ್ಕೆ ಹೇಳ್ತಿದ್ರು. ಇಷ್ಟು ದಿವಸ ಟೈಮೇ ಹೊಲ್ದು ಬಂದಿರಲಿಲ್ಲ. ಸೊ ಈ ಸತಿ ಅಮ್ಮನೂ ಕರ್ಕೊಂಡು ಹೋಗಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು. ನಾವಿಬ್ಬರು ಫಸ್ಟೇ ಫ್ರೆಂಡ್ಸು, ಈಗ ಅಮ್ಮಂದಿರು ಇಬ್ಬರು ಫ್ರೆಂಡ್ಸ್ ಆದಂಗೆ ಆಯಿತು. ಒಳ್ಳೆ ಟೈಮು ಸ್ಪೆಂಡ್ ಮಾಡಿಕೊಂಡು ಮನೆಗೆ ವಾಪಸ್ ಆದ್ವಿ. ಇನ್ನು ವೆರಿ ನೆಕ್ಸ್ಟ್ ಡೇ ಈವ್ನಿಂಗು ಅಕ್ಕ ಬಾವ ಮನೆಗೆ ಬಂದಿದ್ರು. ಅವ್ರ ಮನೆಗೆ ಬಂದು ಸುಮಾರು ದಿನಗಳೇ ಆಗೋಗ್ಬಿಟ್ಟಿತ್ತು. ದಿನ ಏನೋ ತಿಂಗಳುಗಳೇ ಆಗಿತ್ತು. ನಮ್ಮ ಪುಟಾಣಿನ ನೋಡಬೇಕು ಅಂತ ಅಕ್ಕನಿಗೆ ಆಸೆ ಆಗ್ತಿತ್ತಂತೆ. ಇನ್ನು ನಮ್ಮ ಬಾವ ಯಾವಾಗ್ಲೂ ಬ್ಯುಸಿಯಾಗೇ ಇರ್ತಾರೆ. ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಹೇಳ್ತಾ ವಾರಗಳೇ ಕಳೆದು ಬಿಡ್ತಾರೆ ಅವರು 1 ವರ್ಷ ಕಳೆದ್ರೂ ಆಶ್ಚರ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಈಗ ಹೇಳಿದರೆ ಆಮೇಲೆ ನೆನ್ಪು ಮಾಡ್ಕೊಳ್ಳೋದು. ಅವರು ಬಂದಿಲ್ಲ ಅಂದರೆ ಏನೋ ಒಂಥರ ಬೇಜಾರಾಗುತ್ತೆ. ಆಗಾಗ ಬಂದೋದ್ರೆ ಏನೋ ಒಂಥರ ಸಂತೋಷ. ನಮ್ಮ ಪುಟಾಣಿಗೂ ಅಷ್ಟೇ ಅವ್ರ ಅಣ್ಣನ ಜೊತೆ ಆಟಾಡೋದು ತುಂಬ ಅಂದರೆ ತುಂಬಾ ಇಷ್ಟ. ಸಖತ್ತಾಗಿ ಆಟಾಡ್ಕೊಂಡಿದ್ರು ಇಬ್ರು. ಅವ್ನ ಮುಖದಲ್ಲಿರೋ ನಗು ನೋಡಿದ್ರೇ ಗೊತ್ತಾಗುತ್ತಲ್ವ ಎಷ್ಟು ಹ್ಯಾಪಿಯಾಗಿದ್ದ ಅಂತ. ನಮ್ಮ ರಿತ್ವಿಕೂ ಅಷ್ಟೇ, ಅವ್ನು ಬಂದಾಗ ಮಗುನ ಕೆಳಗಡೆನೇ ಬಿಡಲ್ಲ. ಅವನು ಪುಟಾಣಿಯಾಗಿದ್ದಾಗನೂ ಅಷ್ಟೇ, ಈಗಲೂ ಅಷ್ಟೇನೆ ಇನ್ನೂ ಎತ್ಕೊಂಡು ಓಡೋಡಿ ಹೋಗ್ತಾನೆ. ಒಂಥರ ಚೆನ್ನಾಗಿ ಹೊಂದ್ಕೊಳ್ತಾರೆ ಅವರು. ಸೊ ಅಕ್ಕ ಬಾವ ಬರೋವಾಗ ಕಲ್ಲಂಗಡಿ ಹಣ್ಣು ತಂದಿದ್ರು. ನಾನು ಮೊನ್ನೆ ತಾನೇ ನಮ್ಮ ಮನೆಯವ್ರ ಬರ್ಡೇಗೆ ಕಲ್ಲಂಗಡಿ ಹಣ್ಣು ತಂದಿದ್ದೆ ಅಲ್ವಾ, ಅದು ಒಂದು ಖಾಲಿ ಮಾಡೋದಕ್ಕೇ ತುಂಬ ದಿನ ಆಗೋಯ್ತು. ಆಲ್ಮೋಸ್ಟು 3 ಡೇಸ್ ಇಟ್ಕೊಂಡು ತಿಂದಿದ್ದೀವಿ. ಆದರೆ ಮನೆ ತುಂಬ ಜನ ಇದ್ದರೆ ಹಾಗಾಗಲ್ಲ. ಒಂದು ಕಲ್ಲಂಗಡಿ ಹಣ್ಣನ್ನ ಒಂದೇ ಟೈಮ್ಗೆ ಖಾಲಿ ಮಾಡಿಬಿಡ್ಬೋದು. ಸೊ ನಾನು ಪ್ರಿಸರ್ವ್ ಯಾಕೆ ಮಾಡಬೇಕು ಅಂತ ಹೇಳಿ, ಸೊ ಅವ್ರು ಬಂದಿದ್ರಲ್ವ ಎಲ್ಲರೂ ಜೊತೆಗಿದ್ದೀವಿ ಅಂತ ಹೇಳಿ ಒಟ್ಟಿಗೆ ಕಟ್ ಮಾಡಿ ಎಲ್ಲರಿಗೂ ಕೊಟ್ಬಿಟ್ಟೆ. ಸೊ ಒಂದು ಪೀಸ್ ಕೂಡ ಉಳಿದಿಲ್ಲ. ಎಲ್ಲರೂ ಜೊತೆಲಿ ತಿಂದಾಗ ಹೆಂಗೆ ಮಯ ಆಗುತ್ತಂದೇ ಗೊತ್ತಾಗಲ್ಲ ಅಲ್ವಾ. ನನಗೆ ಕಲ್ಲಂಗಡಿ ಹಣ್ಣು ಅಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲಂತೂ ತುಂಬ ಚೆನ್ನಾಗಿ ಆಸೆಪಟ್ಟು ತಿಂತಿದ್ದೆ ಕಲ್ಲಂಗಡಿ ಹಣ್ಣು. ಬಟ್ ಆಗಿನ ಟೇಸ್ಟು ಈಗ ಬರೋದಿಲ್ಲ ನಿಜವಾಗ್ಲೂ. ನಾನು ಸ್ಕೂಲ್ ಮುಗಿಸಿ ಬರೋಷ್ಟೊತ್ತಿಗೆ ಅಮ್ಮ ಸಮ್ಮರ್ ಸೀಸನ್ ಬಂದಾಗ ಒಂದು ಕಲ್ಲಂಗಡಿ ಹಣ್ಣು ತಂದಿಟ್ಟಿದ್ರೆ ಅದನ್ನು ಕಟ್ ಮಾಡಿ ತಿಂದು ಹೊಟ್ಟೆಯಲ್ಲಿ ನೀರು ಟೊಳ್ ಅನ್ಬೇಕು ಅಷ್ಟು ತಿಂತಿದ್ದೆ ಸೀರಿಯಸ್ಲಿ. ಆಗ ಕಟ್ ಮಾಡಿದಾಗ ಕಲ್ಲಂಗಡಿ ಹಣ್ಣು ಹೆಂಗಿರ್ತಿತ್ತು ಅಂತ ಹೇಳಿದ್ರೆ ಹಾಗೆ ಹಿಮ ಸೌರಿರೋ ಥರ ಇರ್ತಿತ್ತು ಆ ಕಲ್ಲಂಗಡಿ ಹಣ್ಣಲ್ಲಿ. ಈಗೆಲ್ಲ ಆ ರೀತಿ ಟೇಸ್ಟ್ ಆಗಲಿ ಲುಕ್ ಆಗಲಿ ಇರೋದೇ ಇಲ್ಲ. ಬಣ್ಣ ಮಾತ್ರ ಇರುತ್ತೆ, ಬಟ್ ಆದರೆ ಟೇಸ್ಟು ಒಂಥರ. ಕಲ್ಲಂಗಡಿ ಹಣ್ಣು ತರ್ತಾರೆ ಅಂತಲೇ ಸ್ಕೂಲಿಂದ ಬಂದಿದ ತಕ್ಷಣ ಸೈಕಲ್ ಕೂಡ ಸರಿಯಾಗಿ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿದೆ. ಕೆಳಗಡೆನೆ ದಬ್ಬಾಕ್ಬಿಟ್ಟು ಮೇಲಕ್ಕೆ ಹೋಗಿ ಫಸ್ಟು ಯೂನಿಫಾರ್ಮ್ ಚೇಂಜ್ ಮಾಡಿದೆ, ಕಾಲು ಕೈ ತೊಳ್ಕೊಂಡು ಕಲ್ಲಂಗಡಿ ಹಣ್ಣು ಕಟ್ ಮಾಡ್ಕೊಂಡು ತಿಂತಿದ್ದೆ. ಇದೆಲ್ಲ ಒಂದು ಚೈಲ್ಡ್ಹುಡ್ ಮೆಮೊರೀಸು. ಸೀರಿಯಸ್ಲಿ ನಿಮಗೂ ಯಾವುದಾದ್ರೂ ಈ ರೀತಿ ಮೆಮೊರೀಸ್ ಇದೆಯಾ? ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಹೌದಾ? ಎಲ್ಲಿದ್ಯೋ? ಒಳ್ಳೆ ಸುದ್ದಿನಪ್ಪ, ಸಕ್ಕತ್ತಾಗಿದೆ. ಇಷ್ಟು ವರ್ಷಕ್ಕೆ ಬಂದಿರೋದು. ಬೇಡ ಇರಿ ಬಾವ.
ಹೋಲಿ ಹಬ್ಬಕ್ಕೆ ಚಿನ್ನು ನಮ್ಮ ಸಾತ್ವಿಕ್ ಪುಟಾಣಿಗೆ ಪಿಚ್ಕಾರಿ ಕೊಡಿಸಿದ್ರು. ಅದನ್ನ ಎತ್ಕೊಂಡು ನಮ್ಮ ಭಾವ ನಮ್ಮ ಅಕ್ಕನ ಮೇಲೆ ಮತ್ತು ಗಿಡದ ಮೇಲೆಲ್ಲ ಹಾಕ್ಕೊಂಡು ಆಟ ಆಡ್ತಾಯಿದ್ರು. ಆ್ಯಕ್ಚುಲಿ ಒಂದು ಒಳ್ಳೆ ಸುದ್ದಿ ಏನು ಅಂತ ಹೇಳಿದ್ರೆ, ಸುಮಾರು ವರ್ಷಗಳಾದಮೇಲೆ ನಮ್ಮ ನೆಲ್ಲಿಕಾಯಿ ಮರದಲ್ಲಿ ನೆಲ್ಲಿಕಾಯಿ ಬಿಟ್ಟಿದೆ. ಅಂದರೆ ನಮ್ಮ ಮನೆ ಹತ್ರ ಆಮ್ಲ ಮರ ಇದೆ ಅಲ್ವಾ, ಬೆಟ್ಟದ ನೆಲ್ಲಿಕಾಯಿ, ಅದು ಬೆಳೆದು ಸುಮಾರು 5-6 ವರ್ಷ ಆಗಿದೆ. ಆದರೂ ಇವಾಗವರೆಗೂ ಒಂದೇ ಒಂದು ಕಾಯಿ ಕೂಡ ಬಿಟ್ಟಿರಲಿಲ್ಲ. ಈಗ ಫಸ್ಟ್ ಟೈಮು ಒಂದು ನೆಲ್ಲಿಕಾಯಿ ಬಿಟ್ಟಿದೆ. ಅದು ನಾವು ಸ್ಪಾಟ್ ಮಾಡಿರಲಿಲ್ಲ. ನಮ್ಮ ರಿತ್ವಿಕ್ ಹೆಂಗೋ ಕಂಡಿಡ್ದುಬಿಟ್ಟು ಅದನ್ನು ನೋಡ್ಬಿಟ್ಟು ಹೇಳ್ದ, ನಮಗೆ ಸಖತ್ ಆಶ್ಚರ್ಯ ಆಗೋಯ್ತು. ನಾನು ಅಮ್ಮ ನಮ್ಮ ಮನೆಯವರೆಲ್ಲ ಪಟಪಟ ಅಂತ ಓಡೋಗಿ ನೋಡಿದ್ವಿ. ಯಾಕೆ ಅಷ್ಟೊಂದು ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ, 5-6 ವರ್ಷ ಆಯಿತು ಒಂದೇ ಒಂದು ಕಾಯಿ ಬಿಡಬಾರ್ದ ಅಂತ ಯೋಚನೆ ಮಾಡ್ತಾ ಇದ್ವಿ. ಮತ್ತು ಅಮ್ಮ, ನಾನು ಪ್ರೀವಿಯಸ್ ವ್ಲಾಗ್ಸಲ್ಲಿ ಹೇಳ್ದಂಗೆನೆ ಮರಕ್ಕೆ ಆಣಿ ಅಂದರೆ ನೇಯ್ಲ್ ಓಡಿದ್ರೆ ಫಲ ಕೊಡ್ದಿರೋ ಮರ ಕೂಡ ಫಲ ಕೊಡುತ್ತಂತೆ ಅಂತ ಆ ನಂಬಿಕೆಯಿಂದ ಯಾವಾಗಲೂ ಅಷ್ಟೇ ಅಮಾವಾಸ್ಯೆಗೆ ಪೌರ್ಣಮಿಗೆ ಹೊಡಿಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಅವ್ರು ಹೊಡಿತಾ ಇದ್ರು. ನಾನು ಅಮ್ಮನಿಗೆ ಗೇಲಿ ಮಾಡ್ತಿದ್ದೆ. ಈವನ್ ನಿಮಗೂ ಕೂಡ ಹೇಳಿದ್ದೀನಿ, ಆ ರೀತಿ ಓಡಿದ್ರೆ ಹಣ್ಣು ಬರುತ್ತಾ ಇಲ್ವಾ ಕಮೆಂಟ್ ಮೂಲಕ ತಿಳಿಸಿ ಅಂತ. ಡೆಫಿನೆಟ್ಲಿ ನಿಜವಾಗ್ಲೂ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಮ್ಮನ್ನೇ ಯಾವಾಗಲೂ ಗೇಲಿ ಮಾಡ್ತಿದ್ದೆ. ಬಟ್ ಅವ್ರ ಥಾಟು ತುಂಬಾ ಸ್ಟ್ರಾಂಗ್ ಆಗಿತ್ತು ಅಂತ ಅನಿಸುತ್ತೆ. ಮೇ ಬಿ ಅವರು ಅಷ್ಟು ಚೆನ್ನಾಗಿ ಆಫ್ರಿಮೇಟ್ ಮಾಡಿದ್ದು, ಅಷ್ಟು ಈಸಿಯಾಗಿ ಮ್ಯಾನಿಫೆಸ್ಟ್ ಆಗೋಯ್ತು. ಅದು ಒಂದು 5-6 ತಿಂಗಳಿಂದನೇ ಅವರು ನೇಯ್ಲ್ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಷ್ಟು ಚೆನ್ನಾಗಿ ಹಣ್ಣು ಬಂದುಬಿಟ್ಟಿದೆ. ಒಂದು ಇಷ್ಟು ದಪ್ಪ ಇತ್ತು ಹಣ್ಣು, ಒಂದೇ ಒಂದು ಹಣ್ಣೆ ಬಂದಿರೋದು. ಬಟ್ ಅದಕ್ಕೆ ತುಂಬ ಖುಷಿ ಆಗೋಯ್ತು ನಮಗೆ. ಸೊ ಇದಕ್ಕೆ ಮೇಲೆ ಇದು ಹಣ್ಣು ಕೊಡುತ್ತೆ ಬಿಡಪ್ಪ ಅಂತ ಒಂಥರ ಸಮಾಧಾನ ಆಯಿತು. ಅಂದರೆ ಎಷ್ಟು ಪವರ್ ಇದೆ ಅಲ್ವಾ ಥಾಟ್ಸ್ಗೆ. ಅಮ್ಮ ಅಷ್ಟು ಚೆನ್ನಾಗಿ ನಂಬಿಕೆಯಿಂದ ಇಲ್ಲ ಆಣಿ ಹೊಡಿತಿದ್ದೀನಿ, ಡೆಫಿನೆಟ್ಲಿ ಬಂದೇ ಬರುತ್ತೆ ನೋಡು ಅಂತ ನಂಗೆ ಚಾಲೆಂಜ್ ಹಾಕಿದ್ರು. ಹಂಗೆ ಅವರೇ ವಿನ್ ಆಗಿಬಿಟ್ರು. ಇದನ್ನೇ ಹೇಳೋದು ಥಾಟ್ ಬಿಕಮ್ಸ್ ಥಿಂಗ್ಸ್ ಅಂತ. ನಾವು ನಂಬಿಕೆಯಿಂದ ಏನನ್ನ ಛಲವಾಗಿ ಮಾಡ್ತೀವಲ್ಲ, ಅದು ಡೆಫಿನೆಟ್ಲಿ ಫಲ ಕೊಟ್ಟೇ ಕೊಡುತ್ತೆ. ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ದಂಗೆ ಆಸ್ಕ್ ಬಿಲೀವ್ ರಿಸೀವ್ ಅನ್ನೋ ಮಂತ್ರ ಇದೆಯಲ್ವಾ ಸೀಕ್ರೆಟ್ ಬುಕ್ ಪ್ರಕಾರ, ಅದೇ ರೀತಿನೇ ಇಲ್ಲೂ ನಡೆದಿದ್ದು. ಅಚಲವಾಗಿರೋ ಅಂಥ ನಂಬಿಕೆ ನಿಜವಾಗ್ಲೂ ಫಲ ಕೊಟ್ಟೇ ಕೊಡುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸುಮಾರು ದಿವಸದಿಂದ ಗಪ್ಪೀಸು ಮರಿ ಹಾಕಿತ್ತು, ಅದನ್ನು ಹಾಗೆ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ರು ನಮ್ಮ ಮನೆಯವರು. ಇದನ್ನು ಏನು ಮಾಡ್ತೀರಾ ಅಂತ ಕೇಳ್ತಿದ್ದೆ. ಸೊ ಇವತ್ತು ಟೈಮ್ ಬಂತು ಅನಿಸುತ್ತೆ, ನಮ್ಮ ರಿತ್ವಿಕ್ಗೆ ಕೊಟ್ಟು ಕಳಿಸಿದ್ವಿ. ಸೊ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಕ್ಕ ಬಾವ ಮನೆಗೆ ಹೊರಟರು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.